ಸಿಲಿಕಾನ್ ಸಿಟಿ ಬೆಂಗಳೂರನ್ನ ಗಾರ್ಬೇಜ್ ಸಿಟಿಯಾಗಿ ಪರಿಣಮಿಸುವಲ್ಲಿ ನಾಗರಿಕರ ಪಾತ್ರ ಕೂಡ ಬಹಳ ದೊಡ್ಡದು. ಹೆಂಗೆ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅಂತ ಹೇಳಿದ್ರೆ ರಸ್ತೆಯಲ್ಲಿ ಎಲ್ಲಿ ಬೇಕೋ ಅಲ್ಲಿ ಕಸ ಸುರಿದು ಹೋಗ್ತಾರೆ. ಬಟ್ ಇನ್ಮೇಲೆ ಬೆಂಗಳೂರಲ್ಲಿ ಎಲ್ಲೆಂದ್ರಲ್ಲಿ ಕಸ ಎಸೆಯೋ ಮುನ್ನ ಹುಷಾರ್. ಯಾಕೆ ಅಂತ ಹೇಳಿದ್ರೆ ಬೀದಿಯಲ್ಲಿ ಕಸ ಎಸೆಯೋ ಸಾರ್ವಜನಿಕರಿಗೆ ಕಸದ ಭಾಗ್ಯವನ್ನ ಕೂಡ ಕೊಡ್ಲಾಗತ್ತೆ. ಎಲ್ಲೆಂದ್ರಲ್ಲಿ ಕಸ ಎಸಿತೀರಾ ಅಂತ ಹೇಳಿದ್ರೆ ನಿಮ್ಮ ಮನೆ ಮುಂದೆನೆ ಕಸದ ರಾಶಿಯನ್ನ ಬೀಳಿಸಲಾಗತ್ತೆ. ಹಾಗಾಗಿ ನಿಮ್ಮ ಮನೆ ಮುಂದೆ ಕಸ ಬರಬಾರ್ದು ಅಂತ ಹೇಳಿದ್ರೆ ನೀವು ಕಸವನ್ನ ಎಲ್ಲಿ ವಿಲೇವಾರಿ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್. ಮನೆ ಮುಂದೆ ಕಸ ಸುರಿದು ನೈರ್ಮಲ್ಯದ ಪಾಠ ಹೇಳೋದಕ್ಕೆ ಜಿಬಿಎ ಹೊಸದೊಂದು ಪ್ಲಾನ್ ಅನ್ನ ರೂಪಿಸಿಕೊಂಡು ಸಜ್ಜಾಗಿದೆ. ಬೀದಿಯಲ್ಲಿ ಯಾರು ಕಸ ಎಸಿತಾರೆ ಆ ಜನರ ವಿಡಿಯೋವನ್ನ ಸಿಬ್ಬಂದಿ ಮಾಡ್ಕೊಳ್ತಾರೆ. ಕಳೆದ 1 ತಿಂಗಳಿನಿಂದ ಪ್ರತಿ ವಾರ್ಡ್ ನಲ್ಲಿ ಕಸ ಯಾರು ಎಸೆದಿದ್ದಾರೆ ಆ ಜನರ ವಿಡಿಯೋ ಮಾಡ್ಕೊಳ್ಳಲಾಗಿದೆ. ಕಸ ಸುರಿದ್ರೆ ಆ ಮನೆಯವರಿಂದಾನೇ ದಂಡ ವಸೂಲಿಗೆ ಕೂಡ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಇದು ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ನೋಡಿ, ವಿಡಿಯೋ ಮಾಡ್ಕೊಂಡಿದ್ದಾರೆ ಈಗ ಜಿಬಿಎ ಕಡೆಯಿಂದ. ರಸ್ತೆನಲ್ಲಿ ನೀವು ಕಸ ಎಸ್ದು ಹೋಗ್ತಿರಲ್ಲ, ಈ ವಿಡಿಯೋ ಇಟ್ಕೊಂಡಿರ್ತಾರೆ. ನಿಮ್ಮ ಮನೆ ಎಲ್ಲಿ ಅಂತ ಟ್ರ್ಯಾಕ್ ಮಾಡಿ ನಿಮ್ಮ ಮನೆ ಮುಂದೆ ಅದಕ್ಕಿಂತ ನೀವು ಎಷ್ಟು ಹಾಕಿರ್ತೀರೋ ಅದಕ್ಕಿಂತ 2 ಪಟ್ಟು 3 ಪಟ್ಟು ಹೆಚ್ಚು ಕಸ ತಗೊಂಬಂದು ನಿಮ್ಮನೆ ಬಾಕ್ಲಲ್ಲಿ ಹಾಕ್ತಾರೆ. ಅದರ ಪರಿಣಾಮಗಳೇನು ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ, ಎಷ್ಟು ಮಟ್ಟಿಗೆ ನೈರ್ಮಲ್ಯತೆ ಇರುತ್ತೆ ಅಂತ. ಅದಾದ ಬಳಿಕ ದಂಡ ವಸೂಲಿ ಮಾಡಿಕೊಂಡು ಅವರೇ ಕ್ಲಿಯರ್ ಕೂಡ ಮಾಡ್ತಾರೆ. ಗಾಡಿ ಬರಲ್ವಾ ಅಲ್ಲಿ? ಒಂದು ಗಾಡಿ ಕೊಡಕ್ಕೆ ಏನು ಪ್ರಾಬ್ಲಮ್ ನಿಮಗೆ? ಅದು ನಾನು ಕೆಲಸಕ್ಕೆ ಹೋಗ್ತೀನಿ. ಅಲ್ಲ, ಈ ಹುಡುಗರು ಇಷ್ಟೊಂದು ನೀಟಾಗಿ ಕ್ಲೀನ್ ಮಾಡ್ಕೊಂಡು ಹೋಗಿದ್ದಾರೆ. ವ್ಯಾಪ್ತಿಯ 5 ಕಾರ್ಪೊರೇಷನ್ಗಳಡಿಯಲ್ಲಿ ಪ್ರಸ್ತುತ 198 ವಾರ್ಡ್ಗಳಲ್ಲಿ ಕೂಡ BSWML ಪ್ರತಿನಿತ್ಯ ಆಟೋ ಟಿಪ್ಪರ್ ಮೂಲಕ ಮನೆಯಿಂದ ಕಸ ಸಂಗ್ರಹಣೆ ಮಾಡ್ತಿದ್ವಿ. ಆದರೂ ಕೆಲವೊಂದು ಸಾರ್ವಜನಿಕರು ನಮ್ಮ ಆಟೋ ಟಿಪ್ಪರ್ ಅವ್ರ ಮನೆ ಹತ್ರ ಹೋದಾಗ ಕಸ ಕೊಡದೆ ರಸ್ತೆ ಬದಿ ಎಸೆಯೋದು, ಆ ಒಂದು ಪ್ರವೃತ್ತಿಯನ್ನು ಮುಂದುವರಿಸಿದ್ದಾರೆ. ಈ ಸಾರ್ವಜನಿಕರಿಗೆ ನಮ್ಮ BSWML ವತಿಯಿಂದ ರಸ್ತೆ ಬದಿಯಲ್ಲಿ ಅಥವಾ ಬೇರೆ ಕಡೆ ಕಸ ಎಸೆದೇ ಇರೋ ಥರ ಮನವರಿಕೆ ಮಾಡಿಕೊಟ್ಟಿದ್ವಿ. ಆದರೂ ಕೆಲವೊಬ್ರು ರಸ್ತೆಯಲ್ಲಿ ಕಸ ಎಸೆದು ನೈರ್ಮಲ್ಯತೆಯನ್ನ ಹಾಳು ಮಾಡ್ತಾ ಇದ್ದಾರೆ. ಇಂಥವ್ರು ಎಲ್ಲ 198 ವಾರ್ಡಲ್ಲಿ ಕೂಡ ನಾವು ಯಾರ್ಯಾರು ಆಟೋ ಟಿಪ್ಪರ್ ಹೋಗಿದ್ರು ಅಲ್ಲಿ ಕಸ ಕೊಡದೆ ರಸ್ತೆ ಬದಿಯಲ್ಲಿ ಕಸ ಎಸೆತಿದ್ದಾರೆ ಅವರ ವಿಡಿಯೋ ಮಾಡಿದ್ದೀವಿ. ಅವ್ರ ಮನೆ ಮುಂದೆ ಅವ್ರು ಹೇಳ್ತಾರೆ ನಿಧಾನಕ್ಕಾದ್ರೂ ಒಂದು ಗಾಡಿನೇ ಹಾಕಿ ಅಂತ. ನಿಧಾನವಾಗೂ ಬರಲ್ಲ, ಬೇಗನೂ ಬರಲ್ಲ. ಇವಾಗ 5 ದಿವಸದ ಕಷ್ಟ ನಾನು ತಗೊಂಡಿರಲ್ಲ ಹಾಕಿದ್ದು. ಯಾಕಮ್ಮ ಕಸ ಯಾಕೆ ಹಾಕಿದ್ರಿ ಇಲ್ಲಿ? ಅಲ್ಲ, ನೀವ್ ಯಾಕೆ ಕಸ ಹಾಕಿದ್ರಿ? ಬೆಳಗ್ಗೆ ಆಟೋ ಬಂದು ರೈಟ್, ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಷ್ಮಿತಾ. ನಮ್ಮೊಂದಿಗೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸುಷ್ಮಿತಾ, ಬೆಂಗಳೂರನ್ನ ಎಷ್ಟು ಮಟ್ಟಿಗೆ ಗಬ್ಬೆಬ್ಬರಿಸಬಹುದೋ ಅಷ್ಟು ಮಾಡ್ತಾರೆ ಬೆಂಗಳೂರಿನ ನಾಗರಿಕರು. ಈಗ ಅವ್ರದೇ ಭಾಷೆಯಲ್ಲಿ ಅವ್ರಿಗೆ ಪಾಠ ಕಲಿಸೋದಕ್ಕೆ ಜಿಬಿಎ ಹೊಸ ಪ್ಲಾನ್ ರೂಪಿಸ್ಕೊಂಡಿದೆ. ಬಟ್ ಸ್ಟಿಲ್ ಜನ ಬೇಕಾದಷ್ಟು ರೀಸನ್ ಕೊಡ್ತಾರೆ, ಗಾಡಿ ಸರಿಯಾಗಿ ಬರ್ತಾ ಇಲ್ಲ ಹಾಗೀಗೆ ಅಂತೆಲ್ಲ. ಇದೆಲ್ಲದಕ್ಕೂ ಜಿಬಿಎ ಹೆಂಗ್ ಪ್ಲಾನ್ ಮಾಡ್ಕೊಂಡಿದೆ ಈಗ? ಪ್ರಜ್ವಲ, ಬೆಂಗಳೂರನ್ನ ಗಾರ್ಬೇಜ್ ಸಿಟಿಯಾಗಿ ಮಾಡೋದಕ್ಕೆ ಪ್ರಮುಖ ಪಾತ್ರ ವಹಿಸ್ತಾ ಇರೋದು ಅಂತ ಹೇಳಿದ್ರೆ ಬೆಂಗಳೂರಿನ ನಾಗರಿಕರು. ಒಂದು ಕಡೆ ಬೆಂಗಳೂರಿನ ನಾಗರಿಕರು ಹೇಳೋದು ಏನು ಅಂತ ಹೇಳಿದ್ರೆ, ನಮ್ಮ ಮನೆ ಬಳಿಯಲ್ಲಿ ಕಸ ಸಂಗ್ರಹಣೆ ವಾಹನಗಳು ಬರ್ತಾ ಇಲ್ಲ, ಹೀಗಾಗಿ ನಾವು ಎಲ್ಲೆಂದರಲ್ಲಿ ಕಸವನ್ನ ಬಿಸಾಕ್ತೀವಿ ಅಂತ ಹೇಳಿ. ಆದರೆ ಬೆಂಗಳೂರನ್ನ ಕಾಪಾಡುವಂಥದ್ದು, ಅದರಲ್ಲೂ ಕೂಡ ಬೆಂಗಳೂರಿನ ಸ್ವಚ್ಛತೆಯನ್ನು ಕಾಪಾಡುವಂಥದ್ದು ಕೇವಲ ಜಿಬಿಎ ಅಥವಾ ಘನತ್ಯಾಜ್ಯ ನಿರ್ವಹಣಾ ನಿಗಮದ ಕರ್ತವ್ಯ ಅಷ್ಟೇ ಅಲ್ಲ, ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವೂ ಕೂಡ ಹೌದು. ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ನಾವು ಗಮನಿಸಿದಂಗೆ ಪ್ರತಿಯೊಬ್ಬರ ವಾರ್ಡ್ನಲ್ಲೂ ಕೂಡ ಪ್ರತಿಯೊಬ್ಬರ ಮನೆ ಮುಂದೆಯೂ ಕೂಡ 2 ದಿನಕ್ಕೊಮ್ಮೆ, ಅಟ್ಲೀಸ್ಟ್ 2 ದಿನಕ್ಕೊಮ್ಮೆ ಆದರೂ ಕಸದ ಲಾರಿಗಳು ಬರುತ್ತೆ. ಆದರೆ ನಮ್ಮ ಜನರಿಗೆ ಆ ಒಂದು ಕಸವನ್ನು, ಅಂದರೆ ಮನೆಯಲ್ಲಿರುವಂತಹ ಕಸವನ್ನು ಕಸದ ಗಾಡಿಗೆ ಹಾಕುವಷ್ಟು ಕೂಡ ಅವರಿಗೆ ಟೈಮ್ ಇರೋದಿಲ್ಲ. ಹೀಗಾಗಿ ಬೆಳಗ್ಗೆ ಅಂದರೆ ಮುಂಜಾನೆ ಹೊತ್ತು 5 ಗಂಟೆ ಒಳಗೆ ಅಥವಾ ಸಂಜೆ ವೇಳೆಯಲ್ಲಿ ಕಸದ ರಾಶಿಯನ್ನು ತಗೊಂಡು ಹೋಗಿ ಎಲ್ಲೆಂದರಲ್ಲಿ ಬಿಸಾಕ್ತಾರೆ. ಪ್ರಮುಖವಾಗಿ ಬೆಂಗಳೂರು ಹಾಳಾಗಲಿಕ್ಕೆ ಇದೇ ಪ್ರಮುಖ ಕಾರಣ ಅಂತಲೂ ಕೂಡ ಇವಾಗ ತಿಳಿದು ಬಂದಿರುವಂಥದ್ದು. ಹೀಗಾಗಿ ಈಗ ಆಲ್ರೆಡಿ ಎಲ್ಲ ಬದಿಯಲ್ಲೂ ಕೂಡ ಬೆಂಗಳೂರು ಘನತ್ಯಾಜ್ಯ ನಿರ್ವಹಣಾ ನಿಗಮ ಫೈನನ್ನು ಹಾಕ್ತಾ ಇದೆ. ಪ್ರತಿನಿತ್ಯವೂ ಕೂಡ ಸುಮಾರು 20 ರಿಂದ 30 ಜನಕ್ಕೆ ಫೈನನ್ನು ಹಾಕ್ತಾ ಇದೆ, 200 ರೂಪಾಯಿಂದ 2000 ರೂಪಾಯಿವರೆಗೂ ಕೂಡ. ಆದರೂ ಕೂಡ ಎಲ್ಲ ಒಂದು ಕಡೆ ಬೆಂಗಳೂರಿನ ಜನರು ಏನು ಬುದ್ಧಿಯನ್ನು ಕಲಿತಾ ಇಲ್ಲ. ಹೀಗಾಗಿ ಸ್ವತಃ ಅವರಿಗೆ ಬುದ್ಧಿಯನ್ನು ಕಲಿಸಲಿಕ್ಕೆ ಇವಾಗ ಘನತ್ಯಾಜ್ಯ ನಿರ್ವಹಣಾ ನಿಗಮದವರು ಯಾರೆಲ್ಲ ಕಸವನ್ನ ಬಿಸಾಕ್ತಾರೋ ಅವರ ವಿಡಿಯೋವನ್ನ ಮಾಡ್ಕೊಳ್ತಾರೆ. ವಿಡಿಯೋವನ್ನ ಮಾಡ್ಕೊಂಡು ಅವರು ಬಿಸಾಕಿದಂತಹ ಕಸವನ್ನ ಅವ್ರ ಮನೆ ಮುಂದೆ ತಗೊಂಡು
ಹೋಗಿ ಹಾಕಿ ಜೊತೆಗೆ ಅದ್ರ ಜೊತೆಗೆ ಫೈನನ್ನು ಕೂಡ ಕಲೆಕ್ಟ್ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಬಹುಶಃ ನವೆಂಬರ್ 1ನೇ ತಾರೀಕಿಂದನೇ ಈ ಒಂದು ಏನು ಪ್ಲಾನ್ ಏನಿದೆ ಅದು ಜಾರಿಗೆ ಬರುವಂತಹ ಸಾಧ್ಯತೆ ಇದೆ. ಹೀಗಾಗಿ ಆದಷ್ಟು ಜನರು ಕಸದ ಲಾರಿಗಳು ಅಥವಾ ಕಸದ ಆಟೋಗಳು ಬಂದಂತಹ ಸಂದರ್ಭದಲ್ಲಿ ಅದರಲ್ಲಿ ಕಸವನ್ನ ಬಿಸಾಕ್ಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಅವ್ರ ಮನೆ ಮುಂದೆ ಕಸದ ಭಾಗ್ಯ ಸಿಗಲಿದೆ ಅಂತಾನೆ ಹೇಳ್ಬೋದು. ಪ್ರಜ್ವಲ. ವೆಲ್ ಸುಷ್ಮಿತಾ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.